ಹಾಲೆಲೂಯ. ಮತ್ತೊಂದು ಸಾರಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ವಂದನೆ ಸಲ್ಲಿಸುವವನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ದೇವರ ಮಕ್ಕಳೇ, ಸ್ನೇಹಿತರೆ, ಮತ್ತೊಂದು ಸಾರಿ ಬಹಳ ದಿವಸ ನಂತರ ಈ ವಿಡಿಯೋವನ್ನು ಮಾಡಲು ದೇವರು ಅವಕಾಶವನ್ನು ಸಮಯವನ್ನು ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ಆತನ ಪರಿಶುದ್ಧವಾದ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರ ಹೇಳುವವನಾಗಿದ್ದೇನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಬರಲಿದ್ದಾನೆ, ಅತಿ ಬೇಗನೆ ಬರಲಿದ್ದಾನೆ. ಹಲ್ಲೆಲೂಯಾ. ಆತನು ಬರುವುದು ನಮ್ಮೆಲ್ಲರಿಗೆ ಆನಂದ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಬರೋಕ್ಕಿಂತ ಮುಂಚೆ ನಾವೆಲ್ಲರೂ ಸಿದ್ಧರಾಗೋಣ. ನಾವೆಲ್ಲರೂ ಪರಲೋಕ ರಾಜ್ಯದ ವಾರಿಸಾಗೋಣ. ನಾವೆಲ್ಲರೂ ದೇವರ ಚಿತ್ತದ ಹಾಗೆ, ದೇವರ ವಾಕ್ಯದ ಅನುಸಾರವಾಗಿ ನಾವೆಲ್ಲರೂ ಜೀವಿಸೋಣ, ನಾವೆಲ್ಲರೂ ನಡೆಯೋಣ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾನು ಹೇಳುವುದು ಏನೆಂದರೆ, ದೇವರು ನೀತಿವಂತನ ಸ್ವರವನ್ನು ಕೂಗುವನ್ನು ಕೇಳುವವನಾಗಿದ್ದಾನೆ. ನೀತಿವಂತರ ಕಷ್ಟ ಕಾಲದಲ್ಲಿ, ನೀತಿವಂತರ ಗೋಳಾಟದಲ್ಲಿ, ನೀತಿವಂತರ ಕಣ್ಣೀರಿನಲ್ಲಿ, ನೀತಿವಂತರಿಗೆ ಬಂದಿರುವಂಥ ಅನೇಕ ಸಮಸ್ಯೆಗಳಾಗಿರಬಹುದು. ಆದರೆ ಕ್ರಿಸ್ತನು ಆ ಸಮಸ್ಯೆಯಲ್ಲಿ ಅವರ ಸಂಗಡ ಇದ್ದು ಅವರನ್ನು ಬಲಪಡಿಸಿ ಅವರನ್ನು ಆ ಸಮಸ್ಯೆಗಳಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ಏನಾಗಿರಬೇಕು? ಈ ಲೋಕದಲ್ಲಿ ನೀತಿವಂತರಾಗಿರಬೇಕು. ನೀತಿವಂತರಿಗೆ ಬಹು ಕಷ್ಟಗಳಿವೆ, ಸುಖವಲ್ಲ, ಬಹು ಕಷ್ಟಗಳಿವೆ. ಆದರೆ ಆ ಕಷ್ಟಗಳಲ್ಲಿ, ಆ ಕಷ್ಟದ ಮಧ್ಯದಲ್ಲಿ ನಮ್ಮನ್ನು ನಿಮ್ಮನ್ನು ನೋಡುವಂತ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವವನಾಗಿದ್ದಾನೆ. ನಾವು ಒಂದು ವಿಷಯವನ್ನು ನೋಡಿಕೊಳ್ಳೋಣ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅಂತ ಕಷ್ಟ ಸಮಯದಲ್ಲಿ, ಕಷ್ಟ ಕಾಲದಲ್ಲಿ ಅವರು ಉರಿಯುವಂತ ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಆದರೆ ಆ ಉರಿಯುವಂತ ಬೆಂಕಿಯಲ್ಲಿ, ಆ ಕಷ್ಟ ಕಾಲದಲ್ಲಿ, ಆ ಸಾವಿನಲ್ಲಿ, ಮರಣದಲ್ಲಿ, ಆ ಹಿಂಸೆಯಲ್ಲಿ, ಆ ಗೋಳಾಟದಲ್ಲಿ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ ಅವರು ಆನಂದವಾಗಿ ನಿಲ್ಲುತ್ತಾ ಆನಂದವಾಗಿ ನಡೆಯುತ್ತಾ ಇದ್ದೀರಿ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆ ಗೊತ್ತಾ? ಆ ದಹಿಸುವ ಬೆಂಕಿ ಕೂಡ ಅವರನ್ನು ಹಾನಿ ಮಾಡಲಿಲ್ಲ, ಸುಡಲಿಲ್ಲ. ಯಾಕಂದರೆ ಆ ದಹಿಸುವ ಬೆಂಕಿಯಲ್ಲಿ, ಆ ಕಷ್ಟ ಕಾಲದಲ್ಲಿ, ಆ ಮರಣ ಸಮಯದಲ್ಲಿ, ಆ ವ್ಯಾಧನೆ ಸಮಯದಲ್ಲಿ, ಆ ಗೋಳಾಟದಲ್ಲಿ, ಆ ಚಿಂತೆಯಲ್ಲಿ, ಆ ದುಃಖದಲ್ಲಿ, ಆ ಒಂದು ಶೋಧನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವರ ಸಂಗಡ ಇದ್ದಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಸಂಗಡ, ನಿಮ್ಮ ಸಂಗಡ ಯೇಸು ಕ್ರಿಸ್ತನು ಇರುವುದಾದರೆ ನಾವೆಲ್ಲವನ್ನು ಜಯಿಸುವಂತ ವ್ಯಕ್ತಿಯಾಗಿರ್ತೇವೆ. ನಾವೇ ಜಯಶಾಲಿ ಆಗಿ ಜೀವಿಸ್ತೇವೆ. ನಾವೇ ಮರಣದಿಂದ ನಾವು ಜಯವನ್ನು ಹೊಂದುತ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ಈ ಲೋಕದಲ್ಲಿ ನೀತಿವಂತನಾಗಿ ನಾವು ಜೀವಿಸೋಣ. ಹಲ್ಲೆಲೂಯಾ. ಕಷ್ಟ ಕಾಲ ಎಲ್ಲರಿಗಿದೆ, ಬರೆಗಾಲ ಎಲ್ಲರಿಗೂ ಬರುತ್ತೆ, ರೋಗ, ಜ್ವರ, ಕಾಯಿಲೆ ಎಲ್ಲರಿಗೂ ಬರುತ್ತೆ. ಚಿಕ್ಕ ಮಕ್ಕಳಿಗೆ, ವಯಸ್ಸಾಗಿರುವವರಿಗೆ, ಯೌವನಸ್ಥರಿಗೆ, ಪ್ರತಿಯೊಬ್ಬರಿಗೆ ಬರುತ್ತೆ. ಆದರೆ ಅದರಿಂದ ತಪ್ಪಿಸುವಂತ ಸರ್ವಶಕ್ತನಾಗಿರುವಂತ ದೇವರು ನಮ್ಮ ಸಂಗಡ ಇರುವುದಾದರೆ ನಮಗೆ ಯಾವ ಚಿಂತೆ, ಯಾವ ಕಷ್ಟ, ಯಾವ ಭಯವೂ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ ನೀವು ನೀತಿವಂತರಾಗಿ ಪರಲೋಕ ರಾಜ್ಯದ ವಾರಿಸಾಗಿ ಈ ಲೋಕದಲ್ಲಿ ನಾವು ಎರಡನೇ ಸಾರಿ ಬರುವಂತ ಕರ್ತನಿಗಾಗಿ ನಾವು ನಿಲ್ಲೋಣ, ನಾವು ಜೀವಿಸೋಣ. ಸಾಕ್ಷಿಯ ಮಕ್ಕಳಾಗಿ ನಾವು ಅನೇಕ ಜನರಿಗೆ ಕ್ರಿಸ್ತನ ಒಂದು ಮಾರ್ಗವನ್ನು ತೋರಿಸೋಣ. ಕ್ರಿಸ್ತನ ಕಡೆಗೆ ನಾವು ಅವರ ಒಂದು ದೃಷ್ಟಿಯನ್ನು ನಾವು ತೋರಿಸೋಣ. ಹಲ್ಲೆಲೂಯಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮತ್ತೊಂದು ಸಾರಿ ನಾನು ಹೇಳ್ತೇನೆ, ನಾನು ವಿಡಿಯೋ ಮಾಡದೆ ಹೋಗಲಿ, ಆದರೆ ನಿರಂತರವಾಗಿ ಖುದಾ ಕಾ ಘರ್ ಎಲ್ಲ ಪಾಸ್ಟರ್ಸು, ಕುಟುಂಬ ಸದಸ್ಯರು ನಿಮಗಾಗಿ ದಿನನಿತ್ಯ
ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಮತ್ತು ನಿಮ್ಮ ರಕ್ಷಣೆಗಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಪ್ರಿಯ ದೇವರ ಮಕ್ಕಳು. ಗಾಡ್ ಬ್ಲೆಸ್ ಯು.